Hello students, so let's revise the poem Heaven If You're Not Here on Earth, written by Kuvempu, which is the 10th unit in our English textbook. For our 6-mark answer, we'll be writing a short note on the poet and the translator. So you can start like this. The poem Heaven If You're Not Here on Earth is written by K.V. Puttappa, widely known by the pen name Kuvempu. He is the greatest poet of the 20th century Kannada literature, revered as Rashtrakavi, national poet. He is known for his contribution to universal humanism. He was conferred Padma Vibhushan by the Government of India. This poem has been translated into English by Dr. C. Naganna, a well-known poet, critic and translator. ಸೊ ಇಷ್ಟು ಬರಿಬೇಕಾಗುತ್ತೆ. ಹಾಗಿಲ್ಲ ಅಂದ್ರೂ ರೈಟ್ ಅಟ್ ಲೀಸ್ಟ್ ದ ಮೇನ್ ಪಾಯಿಂಟ್ಸ್. ಪೆನ್ ನೇಮ್ ಕುವೆಂಪು, ಗ್ರೇಟೆಸ್ಟ್ ಪೊಯೆಟ್ ಆಫ್ 20th century ಕನ್ನಡ ಲಿಟ್ರೇಚರ್, ರಾಷ್ಟ್ರಕವಿ ಅಂತ ಬರೆದುಬಿಟ್ಟು ನಾಗಣ್ಣ ಅವರು ಟ್ರಾನ್ಸ್ಲೇಟ್ ಮಾಡಿರೋದು ಅಂತನಾದರೂ ಬರೀರಿ. ಈಗ ಕಮಿಂಗ್ ಟು 1-mark question answers. Okay, so the very first important question ಬಂದು ಅಕಾರ್ಡಿಂಗ್ ಟು ದ ಪೊಯೆಟ್ ಹೆವೆನ್ ಇಸ್ ಆನ್ ಡ್ಯಾಶ್ ಅಂತ ಕೇಳ್ತಾರೆ, ಫಿಲ್ ಇನ್ ದ ಬ್ಲ್ಯಾಂಕ್. ಇಲ್ಲಾಂದರೆ ವೇರ್ ಇಸ್ ಹೆವೆನ್ ಲೊಕೇಟೆಡ್ ಅಕಾರ್ಡಿಂಗ್ ಟು ದ ಪೊಯೆಟ್ ಅಂತ ಕೇಳಿದ್ರೆ ಆನ್ ಅರ್ತ್ ಅಂತ ಬರೀತೀರ. ಸೊ ದಿಸ್ ವಿಲ್ ಬಿ ಯೋರ್ ಆನ್ಸರ್. ಹೆವೆನ್ ಇಸ್ ಆನ್ ಅರ್ತ್ ಅಕಾರ್ಡಿಂಗ್ ಟು ದ ಪೊಯೆಟ್. ಅಕಾರ್ಡಿಂಗ್ ಟು ದ ಪೊಯೆಟ್ ಅಂದರೆ ಕವಿಯ ಪ್ರಕಾರ ಅಂತ ಅರ್ಥ. Okay, the same question can be asked like this: where can heaven be found according to the poet? ಹೆವೆನ್ ಅಂದರೆ ಸ್ವರ್ಗ. ಸ್ವರ್ಗನ ಎಲ್ಲಿ ಕಾಣ್ತಾರೆ ಕವಿ ಅವರು? ಕವಿಯ ಪ್ರಕಾರ ಸ್ವರ್ಗ ಅನ್ನೋದು ಎಲ್ಲಿದೆ? ಆನ್ ಅರ್ತ್, ಭೂಮಿನಲ್ಲಿದೆ ಅಂತ ಬರೀತೀರ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ದ ಪೊಯೆಟ್ ಫೈಂಡ್ಸ್ ಗಾಡ್ಸ್ ಇನ್ ಡ್ಯಾಶ್ ಅಥವಾ ಇನ್ ಹೂಮ್ ಡಸ್, ಯಾರಲ್ಲಿ, ಇನ್ ಹೂಮ್ ಅಂದರೆ ಯಾರಲ್ಲಿ ಅಂತ. ಇನ್ ಹೂಮ್ ಡಸ್ ದ ಪೊಯೆಟ್ ಫೈಂಡ್ ಗಾಡ್ಸ್, ದೇವರನ್ನ ಕವಿ ಯಾರಲ್ಲಿ ಕಾಣುತ್ತಾನೆ ಅಂದರೆ ಇನ್ ಆರ್ ಸೆಲ್ಸ್. ದಿಸ್ ವಿಲ್ ಬಿ ಯೋರ್ ಆನ್ಸರ್. ರೈಟ್ ಒನ್ ವರ್ಡ್, ನಮ್ಮಲ್ಲೇ ಕಾಣುತ್ತಾನೆ ಅಂತ. ದ ಸೇಮ್ ವೇ, ಇನ್ ಹೂಮ್ ಡಸ್ ದ ಪೊಯೆಟ್ ಫೈಂಡ್ ಹೆವೆನ್ಲಿ ನಿಮ್ಸ್, ಅಪ್ಸರಿಯರನ್ನ ಯಾರಲ್ಲಿ ಕಾಣ್ತಾನೆ? ಆಸೆಲ್ಸ್ ಅಂತ ಬರೀತೀರ. ಓಕೆ, ದೆನ್ 4 marks ಕ್ವೆಶ್ಚನ್ ಒಂದು ಈ ರೀತಿ ಕೇಳ್ತಾರೆ. ಹೌ ಡಸ್ ದ ಪೊಯೆಟ್ ಕ್ರಿಯೇಟ್ ಹೆವೆನ್ ಆನ್ ಅರ್ತ್? ಕವಿಯು ಸ್ವರ್ಗವನ್ನು ಭೂಮಿನಲ್ಲಿ ಯಾವ ರೀತಿ ಸೃಷ್ಟಿ ಮಾಡುತ್ತಾನೆ, ಹೇಗೆ ಸೃಷ್ಟಿ ಮಾಡುತ್ತಾನೆ ಅಂದರೆ ಯು ವಿಲ್ ಎಕ್ಸ್ಪ್ಲೈನ್ ದ ಹೋಲ್ ಪೋಯಮ್ ಇನ್ ಅ ಶಾರ್ಟ್, ಇನ್ ಅ ಸಿಂಪಲ್ ಮ್ಯಾನರ್, ಇನ್ ಸಿಂಪಲ್ ವರ್ಡ್ಸ್ ಅಲ್ಲೇ ಬರೀರಿ. ಓಕೆ, ಎಕ್ಸ್ಪ್ಲೈನಿಂಗ್ ದಿಸ್ ಇನ್ ಬ್ರೀಫ್ ಥ್ರೂ ನೇಚರ್. ಪ್ರಕೃತಿ ಸೌಂದರ್ಯನ ಹೊಗಳ್ತಾ ಅವನು ಭೂಮಿನಲ್ಲೇನೆ ಸ್ವರ್ಗ ಇರೋದು ಅಂತ ಹೇಳ್ತಾರೆ. Okay, so you will have to explain these things. All right, next question ಬಂದು list nature's elements which make this earth heaven ಅಂತ ಕೇಳಿದ್ರೆ ಪ್ರಕೃತಿಯ ಯಾವ ಅಂಶಗಳು, ಎಲಿಮೆಂಟ್ಸ್ ಅಂದರೆ ಅಂಶಗಳು, ಯಾವ ಅಂಶಗಳು ನಮ್ಮ ಭೂಮಿನ ಸ್ವರ್ಗವಾಗಿ ಮಾಡುತ್ತೆ, ಪರಿವರ್ತನೆಗೊಳಿಸುತ್ತೆ ಅಂದರೆ ಈ ಎಲಿಮೆಂಟ್ಸ್ನ ಬರೀತೀರ. ರೋರಿಂಗ್ ಸ್ಟ್ರೀಮ್, ರೋಲಿಂಗ್ ಸರ್ಫ್, tender sunshine, gentle sun, harvest, moonlight ಅಂತ ಬರೀತೀರ. ದೀಸ್ ಆರ್ ದ ಎಲಿಮೆಂಟ್ಸ್. ಇಲ್ಲ 1 ಮಾರ್ಕಿಗೆ ಕೇಳೋದಾದರೆ ಮೆನ್ಷನ್ ಎನಿ 1 ಎಲಿಮೆಂಟ್ ಆಫ್ ನೇಚರ್ ಅಂತಾನು ಕೇಳಬಹುದು, ಕೇಳೋ ಸಾಧ್ಯತೆ ಇದೆ. ಓಕೆ, ನೆಕ್ಸ್ಟು ಕ್ವೆಶ್ಚನ್. ವೇರ್ ಡಸ್ ಹೆವೆನ್ ಲೈ ಅಕಾರ್ಡಿಂಗ್ ಟು ದ ಪೊಯೆಟ್ ಅಂತ ಕೇಳಿದಾಗ ಇನ್ ದ ಸ್ಪ್ಲೆಂಡರ್ ಆಫ್ ಹಾರ್ವೆಸ್ಟ್ ಅಂಡ್ ಆಫ್ ಮೂನ್ಲೈಟ್ ಅಂತ ಬರೀತೀರ. ದಿಸ್ ವಿಲ್ ಬಿ ಯೋರ್ ಆನ್ಸರ್. ಸ್ಪ್ಲೆಂಡರ್ ಆಫ್ ಹಾರ್ವೆಸ್ಟ್ ಮತ್ತು ಮೂನ್ಲೈಟ್. ಓಕೆ, ಇನ್ನೊಂದು ಕ್ವೆಶ್ಚನ್. ವೇರ್ ಡಸ್ ದ ಟೆಂಡರ್ ಸನ್ಶೈನ್ ಲೀನ್ ಆನ್ ಅಂತ ಕೇಳಿದರೆ ಟೆಂಡರ್ ಸನ್ಶೈನ್ ಹಿಯರ್ ಲೀನ್ಸ್ ಆನ್ ವರ್ಡೆಂಟ್ ಗಾರ್ಡನ್ಸ್ ಅಂತ ಕೊಟ್ಟಿದ್ದಾರಲ್ವಾ. ಸೊ ದಿಸ್ ವಿಲ್ ಬಿ ಯೋರ್ ಆನ್ಸರ್. ವರ್ಡೆಂಟ್ ಗಾರ್ಡನ್ಸ್ ಅಂತ ಬರೀಬೇಕು. ಓಕೆ, ಇನ್ನೊಂದು ಕ್ವೆಶ್ಚನ್ ಈ ರೀತಿ ಇರಬಹುದು. ವಾಟ್ ಡಸ್ ದ ಪೊಯೆಟ್ ಆಸ್ಕ್ who imbibe and spill in order
who create heaven on earth ಅಂತ ಕೇಳಿದಾಗ imbibe and spill ಅಂದ ತಕ್ಷಣ you should remember these remember these words in the sense they should flash in your mind. ನಿಮಗೆ ಇದ್ದಕ್ಕಿದ್ದ ಹಾಗೆ ಹೊಳಿಬೇಕು. The song of nectar, imbibing and spilling. The song of nectar, nectar ಅಂದ್ರೆ ಅಮೃತ. ಓಕೆ, ಅಮೃತದ ಹಾಡನ್ನು ಚೆಲ್ಲುತ್ತಾ. ದ ಸಾಂಗ್ ಆಫ್ ನೆಕ್ಟರ್ ಅನ್ನೋ ಆನ್ಸರನ್ನು ಬರೀತೀರ. ಆಲ್ ರೈಟ್. 4 ಮಾರ್ಕ್ಸ್ಗೆ ಹೌ ಡಸ್ ಕುವೆಂಪು ಶೋ, 4 ಮಾರ್ಕ್ಸ್ or 6 ಮಾರ್ಕ್ಸ್ ಕೇಳಬಹುದು. ಹೌ ಡಸ್ ಕುವೆಂಪು ಶೋ ಅಥವಾ ಹೌ ಡಸ್ ದ ಪೋಯೆಟ್ ಶೋ ದಟ್ ದ ಹೆವನ್ ಇಸ್ ಹಿಯರ್ ಆನ್ ಅರ್ತ್ ಇಟ್ ಸೆಲ್ಫ್. ಹೆವನ್, ನಮ್ಮ ಸ್ವರ್ಗ ನಮ್ಮ ಭೂಮಿ ನಲ್ಲೇನೆ ಇದೆ, ಪ್ರಸ್ತುತವಾಗಿದೆ ಅನ್ನೋದನ್ನು ಯಾವ ರೀತಿ ತೋರಿಸ್ತಾರೆ ಅಂದಾಗ ಯು ವಿಲ್ ಎಕ್ಸ್ಪ್ಲೈನ್ ದ ಹೋಲ್ ಪೋಯಮ್ ಇನ್ ಯೋರ್ ಸಿಂಪಲ್ ವರ್ಡ್ಸ್. ಓಕೆ, ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ to note. All the best, students.